ಇವತ್ತು ನಮ್ಮ ಲಕ್ಷ್ಮಿಗೆ ಕಿವಿ ಚುಚ್ಸೋದು, ಮೂಗು ಚುಚ್ಸೋದು ಮತ್ತೆ ತಾಳಿ ಹಾಕೋದು ಎಲ್ಲ ಒಂದು ಶುಭ ಕಾರ್ಯ ಇವಾಗ ಮಾಡ್ತೀವಿ. ಲಕ್ಷ್ಮಿ ಅಂದ್ರೆ ನಗು ತರನೇ ಇದೆ ನೋಡಿ. ಲಕ್ಷ್ಮಿನ ನೋಡಿ ಹೆಂಗ್ ಕಾಣಿಸ್ತೈತೆ. ಅದೇ ಬೇಜಾರು ಗೊತ್ತಾ, ಇದನ್ನ ಕೂರ್ಸ್ಬಿಟ್ಟು ಇದ್ರ ಮೇಲೆ ನಾವು ಸಾರಿ ಡ್ರೈಪ್ ಮಾಡ್ತೀವಲ್ಲ, ಈ ಒಂದು ಬಿಂದಿಗೆ ಮೇಲೆ ಕಾಣಿಸೋಣ. ಸೊ ಎಸ್, ನೆನ್ನೆ ಆದ್ಮೇಲೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಆಬ್ವಿಯಸ್ಲಿ ಯಾವುದು ಹೊಸ ಗೋಲ್ಡ್ ಅದು ತಗೊಂಡಿಲ್ಲ, ಬಟ್ ನನ್ನ ಹತ್ರ ಇರೋ ನೋಡ್ಬೋದು, ನನ್ನ ಹತ್ರ ಗೋಲ್ಡ್ ಆಲ್ರೆಡಿ ಇದೆ. ಸೊ ನನ್ನ ಮದುವೆಗೆ ಅಲ್ವಾ ಗೈಸ್, ಸೊ ನನ್ನ ಮದುವೆಗೆ ಆಲ್ಮೋಸ್ಟ್ ಒಂದು 10 ಗೋಲ್ಡ್ ರಿಂಗ್ಸ್ ಗಿಫ್ಟ್ ಆಗಿ ಬಂದಿತ್ತು, ಮುಯ್ಯಾಗಿ ಬಂದಿತ್ತು. ಆ್ಯಂಡ್ ಆಲ್ಮೋಸ್ಟ್ ಒಂದು 10ರಲ್ಲಿ ಒಂದು 2-3 ಆಲ್ರೆಡಿ ಇದಕ್ಕೆ ಅಂತ ಹೋಯ್ತು. ಇನ್ನೊಂದು 4-5 ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೇ ಒಂದು 2-3 ನಂಗೆ ಅರುಣ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಎನಿವೇಸ್, ನಂದು ಇವಾಗ ಲಕ್ಷ್ಮಿ ಅದೆಲ್ಲ ಲಕ್ಷ್ಮಿನ ತೋರಿಸ್ತೀನಿ, ಓಕೆನಾ? ಸೊ ನಾನು ಲಕ್ಷ್ಮಿ ಮುಖವಾಡಕ್ಕೆ ಮೂಗು ಚುಚ್ಚಿಸ್ಕೋಬೇಕು ಹಾಗೂ ತಾಳಿ ತಗೋಬೇಕು. ಮೂಗು ಚುಚ್ಚಿಸ್ಕೊಳ್ಳೋದು ನನ್ನ ಹತ್ರ ಆಲ್ರೆಡಿ ಒಂದಿದೆ ಹೊಸದು, ನಮ್ಮಮ್ಮ ಕೊಡ್ಸಿರೋದು ನನಗೆ. ನಾನು ಯಾವತ್ತೂ ಅದನ್ನ ಯೂಸ್ ಮಾಡಿಲ್ಲ, ಬಿಕಾಸ್ ಅದನ್ನು ಮೂಗೆ ಚುಚ್ಚಿಸ್ಕೊಂಡಿಲ್ವಲ್ಲ, ಅದಕ್ಕೆ ಆಯ್ತು ಅಂತ ಲಕ್ಷ್ಮಿಗೆ ಯೂಸ್ ಆಗುತ್ತೆ. ಅಂದ್ರೆ ನೀವು ಹೇಳ್ತೀರಾ ನಿಮ್ಗೇನೆ ತಗೊಂಡ್ಮೇಲೆ ಮತ್ತೆ ಲಕ್ಷ್ಮಿಗೆ ಹಾಕ್ಬೇಡಿ ಅಂತ, ಬಟ್ ಅದನ್ನು ಯಾವತ್ತೂ ಯೂಸೇ ಮಾಡಿಲ್ಲ ಗೈಸ್. ಅವತ್ತು ನಮ್ಮ ಅಮ್ಮ ಕೊಡ್ಸಿದ್ ಹಂಗೆ ಮಡಗಿರೋದು ಅಷ್ಟೇನೆ. ಅದು ನಂಗೆ ಆ ಡಿಸೈನ್ ಸಹ ನೆನಪಿಲ್ಲ ಹೇಗಿದೆ ಅಂತ. ಸೊ ಅದಕ್ಕೆ ಲಕ್ಷ್ಮಿಗೆ ಆಗುತ್ತೆ. ತಾಳಿ ಒಂದು ಲಕ್ಷ್ಮಿ ತಗೋಬೇಕು. ನನ್ಕೊಂಡೆ ಲಕ್ಷ್ಮಿಗೆ ತಾಳಿ ಏನು ಅಂದ್ರೆ ಅಷ್ಟದ ಕೊಂಬೆ ಕಟ್ಟೋಣ ಈ ವರ್ಷ, ಅಥವಾ ಡೂಪ್ಲಿಕೇಟ್ ತಾಳಿ ಏನ್ ಬರುತ್ತಲ್ಲ ಅದೇ ತಗೊಳ್ಳೋಣ ಬೇಡ ಅಂತ ಅನ್ಕೊಂಡೆ. ಬಟ್ ಅವಾಗ ನನಗೆ ನೆನಪಾಗಿದ್ದು ನನ್ನ ಗೋಲ್ಡ್ ರಿಂಗು. ಸೊ ಇದ್ರಲ್ಲೇ ಒಂದು ರಿಂಗ್ ಹಾಕ್ಬಿಟ್ಟು ಲಕ್ಷ್ಮಿಗೆ ತಗೊಳ್ಳೋಣ ಅಂತ ಮನ್ಸಲ್ಲಿದೆ, ನೋಡೋಣ. ಆ್ಯಂಡ್ ಅದಂತಲೇ ಅಲ್ಲ, ನನಗೆ ನೋಡಿ ಗೈಸ್ ಇಷ್ಟಿದೆ ನನ್ನ ಗೋಲ್ಡ್ ರಿಂಗ್ಸ್. ಆ್ಯಂಡ್ ಇದಲ್ದಲೇ ಅಲ್ಲ, ನನಗೆ ಭೀಮಾ ಸಿಲ್ವರ್ ಶಾಪಿಂಗ್ ಮಾಡಿದಲ್ಲ ಭೀಮಾದಲ್ಲಿ, ಸೊ ನನಗೆ ಅಲ್ಲಿ ಕಾಯಿನ್ ಸಿಕ್ಕೈತೆ, ಗೋಲ್ಡ್ ಕಾಯಿನ್ ಸಿಕ್ಕಿದೆ. ಎಷ್ಟು ಗ್ರಾಮ್ ರೀ? 0.9 ಗ್ರಾಮ್ ಅಲ್ವಾ? ಅಂದರೆ 1 ಗ್ರಾಮು ಇಲ್ಲ, 0.9 ಗ್ರಾಮ್ ಒಳಗೆ ಒಂದು 7 ಕಾಯಿನ್ಸ್, 7 ಇದು ಸಿಕ್ಕೈತೆ. ನಾನು ತೋರಿಸ್ತೀನಿ. ಓಕೆ ವೇಟ್. ಸೊ ಎಸ್, ಹಾಯ್ ಮಮ್ಮಿ. ಎಣ್ಣೆ ಆದ್ಮೇಲೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವಾಟ್ಸ್ಆಪ್ ಸೂಪರ್ ಅಂತ ಹೇಳ್ತಾರೆ, ಬಟ್ ಸೂಪರ್ ಇಲ್ಲ ಗೈಸ್. ಎನಿವೇಸ್, ನಾನು ಅದು ಜಾಸ್ತಿ ಡೀಪ್ ಆಗಿ ಏನೋ ಹೇಳಕ್ ಹೋಗಲ್ಲ ಏನಾಯ್ತು ಹಿಂಗೆ ಅಂತ, ಬಟ್ ಇವಾಗ ಚೆನ್ನಾಗಿದ್ದೀವಿ. ಸೊ ಮಮ್ಮಿ, ನಾನು ಏನು ಅನ್ಕೊಂಡೆ ಗೊತ್ತಾ ಮಮ್ಮಿ, ಫಸ್ಟು ಅದೇ ದೇವ್ರಿಗೆ ಲಕ್ಷ್ಮಿಗೆ ನೀನು ಹೇಳೋ ತರ ನೀನ್ ಕೊಡ್ಸಿರೋ ಮೂಗ್ಬಟ್ಟೆ ಹಾಕೋಣ, ಸರಿನಾ? ತಾಳಿ ಬಂದು ಅಷ್ಟೊಂದು ಕೊಂಬ ಅಂತ ಅನ್ಕೊಂಡೆ. ಇಲ್ಲ ಅಂತಂದ್ರೆ ಒಂದು ಉಂಗ್ರಾನ ಇದು ಮಾಡ್ಬಿಟ್ಟು ನಮ್ ಲಕ್ಷ್ಮಿಗೆ ಹೊಸ ತಾಳಿನ ತಗೊಳ್ಳೋಣ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾನೇ ಮಾಡ್ತಾ ಇದೀನಂತೆ, ತಾಳಿ ಏನು ಅಂತ ತಗೋಬಿಡೋಣ ಅಂತ ಮನ್ಸಲ್ಲಿ ಐತೆ. ಇಫ್ ಇನ್ ಕೇಸ್ ಇಲ್ಲ ಜಾಸ್ತಿ ಬಜೆಟ್ ಹೋಗ್ತಾ ಇದೆ ಅಂತ ಅಂದ್ರೆ ಅಕ್ಷರದ ಕೊಂಬು ಅಥವಾ ಡೂಪ್ಲಿಕೇಟ್ ಬರುತ್ತಲ್ಲ ಅದನ್ನೇ ಹಾಕೋಣ. ಅಂಡ್ ಗೈಸ್, ಇದೇ ನಾನು ನಿಮ್ಗೆ ಅವಾಗಲೇ ಹೇಳಿದ್ದು. ಸೊ ಇದು ಬಂದು ನನಗೆ ಭೀಮಾ ಜ್ಯುವೆಲ್ಲರ್ಸ್ ಅಲ್ಲಿ ಕೊಟ್ಟಿದ್ರಲ್ಲ ನಮಗೆ ಗೋಲ್ಡ್ ಕಾಯಿನ್ಸ್. 1 3 4 5 6 7 ಗೋಲ್ಡ್ ಕಾಯಿನ್ ಸಿಕ್ಕೈತೆ ಅದರಲ್ಲಿ. ಬಟ್ ಇದೆಲ್ಲ ಸೇರಿ 0.9 ಗ್ರಾಮ್ ಅಷ್ಟೇ, 1 ಗ್ರಾಮು ಇಲ್ಲ. ಅಷ್ಟೇ ಬರೋದು, ನಡಿ ನೋಡೋಣ. ಅಷ್ಟೇ ಬರೋದಾ? ಚಿಕ್ಕ ತಾಳಿ, ಬಟ್ ನನಗೆ ಅಷ್ಟೇನಾ? ನಿಮ್ಮ ಇಷ್ಟಗಳೆಲ್ಲ ಒಂದು ಬಂದು 1 ಕಾಯಿನ್ ಇರುತ್ತಲ್ಲ, ಇದು ಬಂದು ನಾನು ಅದೇ ಇದಕ್ಕೆ ಕಳ್ಶಕ್ಕೆ ಹಾಕೋಣ ಅಂತ. ಒಂದಿಟ್ಕೋ. 1 ಅಥವಾ 2 ಬೇಕಾ ಕಳ್ಶಕ್ಕೆ? ಒಂದೇ. ಆಮೇಲೆ ಡೈಲಿ ಪೂಜೆ ಮಾಡ್ಬೇಕಾದ್ರೆ ಕಳ್ಶಕ್ಕೆ ಹಾಕಿದ್ಬೇಕಾ? ಡೈಲಿ ಪೂಜೆ ಮಾಡ್ಬೋದು. ಮಾಮೂಲಿ ಕಳ್ಶ ಇರುತ್ತಲ್ಲ, ಏನ್ ಬೇಡವಾ? ಹಾಕ್ಬೋದೇನೆ ಹಂಗೆ? ನಾವು ಡೈಲಿ ಪೂಜೆ ಮಾಡ್ತೀವಲ್ಲ ಕಳಶ, ಅದೆಲ್ಲ ಒಂದು ಹಾಕ್ಬೋದಾ ಗೋಲ್ಡ್ ಕಾಯಿನ್? ಹಾಕ್ಬೋದು. ಅಲ್ಲ, ನೀವು ಯಾವ ತರ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀರ? ವೈಭವ ಲಕ್ಷ್ಮಿ ಬೇಕು ಅಲ್ಲ, ಒಂದು 2 ಇಟ್ಕೊಳ್ಳೋಣ. ಉಂಗ್ರ ಚಿನ್ನ ಯಾವ್ದಾದ್ರು ಒಂದು ಹಾಕಿದ್ರೆ ಉಂಗ್ರ ಹಾಕಿದ್ರು ಆಯ್ತು ವೈಭವ ಲಕ್ಷ್ಮಿಗೆ. ಚಿನ್ನ ಅಂದ್ರೆ ಯಾವ್ದಾದ್ರು ಒಂದು ಹಾಕಿದ್ರೆ ಆಯ್ತು. ಇದ್ರಲ್ಲಿ ಒಂಥರ ಲಕ್ಷ್ಮಿ ಬಿದ್ದಿರುತ್ತಲ್ವಂತ ಅಷ್ಟೇ. ಹೌದು, ಒಂದು ಇಟ್ಕೋ ಸಾಕು. ಹಾರ ನಿಂದ ಹಾಕ್ತೀಯ? ಇಲ್ಲ, ನನ್ನಿಂದ ಏನು ತಗೊಂಡಿಲ್ಲ, ತಗೊಂಡಿಲ್ಲ. ಅದು 2 ಇಟ್ಕೊಂಡು ನೋಡಿ ಗೈಸ್, ಇದೇ ಕಾಯಿನ್. ಇವಾಗ ಏನ್ ಮಾಡೋದು? ಇದು ಸಾಕಲ್ವಾ? ಒಂದು ಉಂಗ್ರ ಹೋಗೋ ಬದ್ಲಿ ಇದೇನೆ ನೋಡಿ ಗೈಸ್. ನಿಮ್ಗೆ ನಾನು ಎಕ್ಸ್ಕ್ಯೂಸ್ ಮೀ, ಎಸ್. ಸೊ ಇದೆ ನೋಡಿ ಗೋಲ್ಡ್ ಕಾಯಿನ್, ಲಕ್ಷ್ಮಿ ಇದೆ. ಇದು ಕಾಣಿಸ್ತಾ ಸ್ವಲ್ಪ ಝೂಮ್ ಮಾಡ್ರಿ, ಕಾಣಿಸ್ತಿದ್ಯಾ? ಸೊ ಇದೆ ಆ ಗೋಲ್ಡ್ ಕಾಯಿನ್. ಸೊ ಟೋಟಲ್ ಒಂದಿಷ್ಟು ಗೋಲ್ಡ್ ಕಾಯಿನ್ಸ್ ಇದೆ. ಸಿಲ್ವರ್ ತಗೊಂಡಿದ್ವಲ್ಲ ನಾವು, ಅದರಲ್ಲಿ ಆಫರ್ ಸಿಕ್ಕಿದೆ. ಯಾವ್ದು ಹಾಕ್ಲಿ ಆಯ್ತಾ?
ಇದು ಗೈಸ್ ನನ್ನ ಗಂಡ ಡೈಮಂಡ್ ಗೈಸ್, ನನ್ನ ಗಂಡ ಡೈಮಂಡ್ ಕೊಡ್ಸರ್ ಡೈಮಂಡು. ಇದನ್ನ ಎಂಗೇಜ್ಮೆಂಟ್ ಉಂಗ್ರ ಗೈಸ್. ನಾನು ಅನ್ಕೋತಾ ಇದೀನಿ ನಾನು ಯಾಕೆ ಈ ರೀತಿ ಎಂಗೇಜ್ಮೆಂಟ್ ಉಂಗ್ರನ ಸೆಲೆಕ್ಟ್ ಮಾಡಿದೆ ನೋಡಿ. ಹೇಗಿದೆ ಅವದೆಷ್ಟು ಮುಗುತ್ತರ ಹೇಳ್ದೆ ಬೇಡ ಮಾಡ್ಸೋದು, ನಡಿ ಹೋಗೋಣ ಅಂತ. ಅಕ್ಕ ಅವ್ರು ಹೆಂಗ್ ಗೊತ್ತಾ, ನಾವು ಸ್ವಲ್ಪ ಪ್ರೀತಿಯಿಂದ ಎಲ್ಲ ನಿನ್ ಮಾತು ಕೇಳಿ. ಯಾರು ನಾ ಕರ್ಕೊಂಡು ಹೋಗಿದ್ದೆ ನಿನ್ನ. ನಾನು ಲಕ್ಷ್ಮಿ ಕೂಡ ತೋರಿಸ್ತೀನಿ. ಐ ಆಮ್ ಜಸ್ಟ್ ಎಕ್ಸೈಟೆಡ್, ಐ ಆಮ್ ಜಸ್ಟ್ ವೇಟಿಂಗ್. ಲಕ್ಷ್ಮಿಗೆ ಮುಖ ಚುಚ್ತಾರಲ್ಲ ಹೆಂಗ್ ಅನ್ಸುತ್ತೆ ಲಕ್ಷ್ಮಿಗೆ ಅಂತ. ಚಂದ ಇರುತ್ತೆ ಅಷ್ಟೇ ಗೈಸ್. ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ನನ್ನ ಲಕ್ಷ್ಮಿನ ಆಲ್ರೆಡಿ ನೀವು ನೋಡಿದ್ದೀರಾ ನನ್ನ ತಂಗಿ ಗಿಫ್ಟ್ ಕೊಡಬೇಕಾದ್ರೆ. ಸೊ ಇದೇ ನನ್ನ ಲಕ್ಷ್ಮಿ. ಇವತ್ತು ನಮ್ಮ ಲಕ್ಷ್ಮಿಗೆ ಕಿವಿ ಚುಚ್ಸೋದು, ಮೂಗು ಚುಚ್ಸೋದು ಮತ್ತು ತಾಳಿ ಹಾಕೋದು ಎಲ್ಲ ಒಂದು ಶುಭ ಕಾರ್ಯ ಇವಾಗ ಮಾಡ್ತೀವಿ. ಸೊ ನನಗೆ ಒಂಥರ ಇಮೋಷನ್ ಅನಿಸ್ತಾ ಇದೆ. ನನ್ನ ಲಕ್ಷ್ಮಿಗೆ ಇವಾಗ ಇವೆಲ್ಲ ಮಾಡ್ತೀವಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಫೈನಲಿ ಸ್ಪೆಷಲ್ ವೇಸ್ಟ್ ನನ್ನ ಮುದ್ವ ಇದು 2 ಲಕ್ಷನೂ ಸೇಮ್ ಟು ಸೇಮ್. ಸೇಮ್ ಟು ಸೇಮ್. ಪ್ಲೇನ್ ಅಲ್ವಾ? ಕಲ್ಲಿರ್ಬೇಕಮ್ಮೆ ತಗೊಳ್ಳೋಚು. ಸ್ಟೋನ್ ಇದೆ, ಚೆನ್ನಾಗಿ ಕಾಣಿಸ್ತೈತಲ್ಲ. ರೆಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಫ್ಲ್ಯಾಟು ಹಾಕ್ತಾರಲ್ವಾ ಸರ್? ನಂಗೆ ಫ್ಲ್ಯಾಟ್ ಅದೇ ಇದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ದು ಇದೇ ಥರ ತಾನೇ ಇರೋದು? ನಂದು ಇದೇ ಥರ. ಹೌದು. ಅಕ್ಕಂದು ನನ್ನ ತಟ್ಟೆ. ಅಕ್ಕದು ತಟ್ಟೆ. ನಿಮ್ಮ ಮನೆ ಕಡೆ ಹಾಗಾ? ನಮ್ಮ ಮನೆ ಕಡೆ ಬಟ್ಲು. ನೋಡಿ ಗೈಸ್, ಲಕ್ಷ್ಮಿಗೆ ಈ ಥರ ಸ್ಟೋನ್ ಇರೋದಿರಲ್ಲ, ಅಥವಾ ಒಂದು ನಿಮಿಷ, ಪ್ಲೇನ್ ಯಾವುದು? ಪ್ಲೇನು. ಸೊ ಪ್ಲೇನ್ ಇರೋದಿಲ್ಲ ಮೇಡಮ್. ಇದು ಬಳೆ ಆರ್ಡರ್ ಇತ್ತಲ್ಲ, ನನಗಂತೂ ಸ್ಟೋನೇ ತುಂಬ ಇಷ್ಟ ಆಯಿತು. ಸೊ ನಾನು ಮೋಸ್ಟ್ಲಿ ಸ್ಟೋನೇ ತಗೋತೀನಿ. ಚೆನ್ನಾಗಿ ಕಾಣಿಸ್ತಾ ಇದಲ್ವ? ಚಿಕ್ಕದು ಪುಟ್ಟಾಣಿ. ನಾನು ಮೋಸ್ಟ್ಲಿ ಚಿಕ್ಕದೇ ತಗೋತೀನಿ. ಇದು 1.5 ಗ್ರಾಮ್ ಅಂತೆ, ಅಷ್ಟು ದೊಡ್ಡ ತಗೊಳ್ಳಲ್ಲ. ಹೇಗಿದೆ? ಚೆನ್ನಾಗಿದೆ. ಹೆಂಗನ್ಸೈತಮ್ಮಿ ಲಕ್ಷ್ಮಿಗೆ ಮೂಗು ಚುಚ್ಸಕ್ಕೆ? ಒಂಥರ ಖುಷಿ ಆಗುತ್ತೆ. ಖುಷಿ ಆಗುತ್ತಲ್ಲ, ಏನೋ ಒಂಥರ ಇಮೋಷನ್. ಕೂರಿಸಿ ನಾನು ಏನು ಒಂದು 3 ಬಟ್ ಮಾತ್ರ ಚಿನ್ನದು. ಕಿವಿ ಚುಚ್ಚಿದೆ, ಕಿವಿ ಓಲೆ ಹಾಕವು. ತಾಳಿ ಅಂತ ತಗೊಳ್ಳೇ ಇಲ್ಲ ನಾನು. ಅಂದರೆ ನೀವು ಅಷ್ಟೊಂದು ಕೊಂಬು ಕಟ್ತಾ ಇದ್ರಿ ತಾನೇ ಅಮ್ಮಿ? ಅದು ಎಲ್ಲ ಒಂದೇ ಇದು ಸಾಮಾನ್ಯ. ಅಷ್ಟೊಂದು ಕೊಂಬು ಆದ್ರೆ ಓಕೆ, ತಾಳಿ ಆದ್ರೂ ಓಕೆ. ತಗೊಳ್ಳುವಾಗಲೇ ಒಂದ್ಸರಿ ತಗೊಂಡ್ಬಿಡ್ಬೇಕು. ಅಯ್ಯೋ ಆಮೇಲೆ ತಗೊಂಡ್ರೆ ಆಯ್ತು ಅಂದ್ರೆ ನಾನು ಲಾಸ್ಟ್ ಗಂಟೆ ತಗೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಇವಾಗ ಪರವಾಗಿಲ್ಲ, ಸ್ವಲ್ಪ ಇದಾದ್ರೂ ಪರವಾಗಿಲ್ಲ, ಇವಾಗ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟೆ ತಗೋತಾ ಇರೋದು. ಬೆಸ್ಟ್. ಇದೇ ಲಕ್ಷ್ಮಿ ಹತ್ರ ಆಲ್ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದೆಲ್ಲ ಸರಿ ಒಂದು 2-3 ಗ್ರಾಮ್ ಇರುತ್ತಾ? ಬಟ್ ನಮ್ಮ ಬಜೆಟ್ ಇರುತ್ತೆ 1 ಗ್ರಾಮ್ ಒಳಗೆ. 3 ಗ್ರಾಮ್ ಅಷ್ಟು ತೋರಿಸ್ತವ್ರೆ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಆದರೆ ಇದು ತುಂಬಾ ಹೌದು, ಕ್ಯೂಟಾಗಿ ಕಾಣಿಸ್ತಿದೆ. ಎಸ್ ಗೈಸ್, ನಮ್ಮ ಸೊ ನನ್ನ ಸೀಮಂತ ಬಂದಾಗ ಫಸ್ಟ್ ಟೈಮ್ BB ಜ್ಯುವೆಲ್ಸ್ ಬಂದು ಬಟ್ಟೆ ಶಾಪಿಂಗ್ ಮಾಡಿದ್ರೆ ಜ್ಯುವೆಲ್ರೀಸ್ನ ಶಾಪಿಂಗ್ ಮಾಡಿ ಹೋಗಿದ್ದೆ. ಇವಾಗ ನನ್ನ ಜ್ಯುವೆಲ್ರಿನ ಕೊಟ್ಬಿಟ್ಟು ಜ್ಯುವೆಲ್ರಿ ಶಾಪಿಂಗ್ ಮಾಡ್ತಾ ಇದೀನಿ. ದಟ್ಸ್ ಓಕೆ. ಮನೆ ಕಟ್ಸಿದ್ದೀವಿ ಗೈಸ್. ಇದು ಯಾವ್ದು ಹಾಕಿ ಮಮ್ಮಿ? ಜಾಸ್ತಿ ಇರೋದನ್ನೇ ಹಾಕಿ. ಸೊ ಗೈಸ್, ನಾನು ಇದನ್ನೇ ಡಿಸೈಡ್ ಮಾಡಿದ್ದೀನಿ. ನೋಡ್ಬೋದು, ಇದು ಬಂದು 1.5 ಗ್ರಾಮ್ದು. ಅಂದರೆ ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ, ಮೀಡಿಯಂ ಸೈಜ್, ಸ್ಟ್ಯಾಂಡರ್ಡ್ ಸೈಜ್ ತಗೊಂಡಿದ್ದೀನಿ. ಇದ್ರ ಪಕ್ಕ ಕಾಸು ಬರುತ್ತೆ, ಬಟ್ ನನ್ನ ಕಾಸು ಈ ಸತಿ ಬೇಡ ಗೈಸ್. ಬಿಕಾಸ್ ಬೇಡ, ನೆಕ್ಸ್ಟ್ ವರ್ಷ ಮೇ ಬಿ ಕಾಸು ಹಾಕ್ತಾನ. ಈ ವರ್ಷ ಇದೇ ಇರಲಿ. ಅವಳ ಮತ್ತೆ ಕರಿಮಣಿ ಮಾಮೂಲಿ ಜೋಡಿಸ್ತೀನಿ, ಹಾಕ್ಸ್ತೀನಿ. ಇದೆ ಸರ್ ಅವ್ರದ್ದು. ಲಕ್ಷ್ಮಿ ಮೂಗೊತ್ತೆ ಕೈ ತೋರ್ಸು ನಂದು. ಇದರಲ್ಲಿ ನಮ್ಮ ಲಕ್ಷ್ಮಿದು. ನೀವು ಹೇಳ್ತೀರಾ ಲಕ್ಷ್ಮಿಗೆ ಚುಚ್ಚಿಸ್ತಾ ಇದ್ದೀರಾ ಮೂಗು, ನೀವು ಚುಚ್ಕೋತಾ ಇಲ್ಲ ಅಂತ. ಇಬ್ರು ಲಕ್ಷ್ಮಿಗೂ ಚುಚ್ಚಿಡೋದ ಇವತ್ತು? ಹೆಸರು ಲಕ್ಷ್ಮಿನೇನೆ. ಲೆಫ್ಟ್ ಬೇಕಾ ರೈಟ್ ಬೇಕಾ? ಲೆಫ್ಟ್. ಲೆಫ್ಟ್ 2 ನೆಕ್ಕು 2 ಕತ್ತು. ನನಗೆ ಒಂಥರ ಅನ್ಸೈತೆ ಲಕ್ಷ್ಮಿ ಚುಚ್ಚಿಸ್ತಾ ಇದ್ದೀನಿ ಇವಾಗ. ಓಕೆ ಗೈಸ್, ಬನ್ನಿ. ಬಾರ ಮಿನಿ, ನೋಡ್ತೀಯಾ? ಬಾರೆ ಇದನ್ನು ಡಿಸೈಡ್ ಮಾಡ್ಕೊಂಡು ಇದನ್ನು ತಗೊಂಡು ಹೋಗ್ಬಿಡೋಣ ಒಟ್ಟಿಗೆ. ನನಗೊಂದು ಮಗ್ಳು ಇದ್ಬಿಟ್ಟಿದ್ರೆ
ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿಲ್ಲ ಸದ್ಯಕ್ಕೆ. ನಾನು ನನಗೆ ಚುಚ್ಚೋತರ ಫಸ್ಟ್ ನಂದೇ ತಗೊಂಡಿದ್ದೀರಿ. ತಾಳಿನೂ ಮಾಡ್ಬೇಕಾ? ತಾಳಿನೂ ಮಾಡಬೇಕು. ಲಕ್ಷ್ಮಿ ಹತ್ರ ನಗು ಥರನೇ ಇದೆ ನೋಡಿ. ಲೆಫ್ಟ್ ಲೆಫ್ಟ್ ಅದು ಮಾಡ್ಬೇಕಾ? ನಾನು ರೆಕಾರ್ಡ್ ಮಾಡ್ತೀನಿ, ನಿಧಾನಕ್ಕೆ ಮಾಡಿ ಸರ್, ನೋವಾಗಬಾರ್ದು. ಓಕೆ ಗೈಸ್, ಸೊ ನಮ್ಮ ಲಕ್ಷ್ಮಿಗೆ ಮೂಗು ಚುಚ್ಚಿದ್ದಾಯಿತು. ನಂಗೊಂದು ನಿಜ ಹೇಳ್ತಾ ಇದೀನಿ, ತುಂಬ ಒಂಥರ ಇಮೋಷನ್ ಥರ ಅನಿಸ್ತು. ಏನಮ್ಮಿ ಆಗೋಯ್ತು ನೋಡಲ್ಲಿ, ಚುಚ್ಬೇಕಾದ್ರು ಒಂಥರ ಖುಷಿಯಾಗಿ ಚುಚ್ಚಿಸ್ಕೋತು. ಇವಾಗ ನೋಡಿ, ಇವಾಗ ಅದು ಹಾಕ್ಬಿಟ್ಟು ಅವ್ರ ಲಕ್ಷಣನೇ ಈಗ ಅಲ್ವಾ, ಇವಾಗ ಬ್ಯೂಟಿ. ಆವಾಗಲೂ ಗುರುಪಶಿ ಟೈಮೇ ಚುಚ್ಚಿಸ್ ಅವಾಗ ನಮ್ಗೆ ಐಡಿಯಾ ಬಂದಿಲ್ಲ ಒಮ್ಮೆ, ಅಥವಾ ಬಂದಿತ್ತ ನಮ್ಗೆ ಗೊತ್ತಿಲ್ಲ, ಬ್ಯುಸಿ. ಓಕೆ, ಕೊಡಿ ಹೋಗ್ಬಿಟ್ಟು. ಸೊ ಹಾಗೆ ತೋರಿಸ್ದಂಗೆ ನಮ್ಮ ಲಕ್ಷ್ಮಿಗೆ ಮೂಗು ಚುಚ್ಚಿದೆಲ್ಲ ಆಯ್ತು. ಮೂಗು ಹಾಗೂ ಕಿವಿಯಲ್ಲಿ ಅಂತೀವಿ, ಸಾರಿ, ಮೂಗು ಮತ್ತೆ ಇದು ತಾಳಿ ಹಾಕಕ್ಕೆ ಕಿವಿನೂ ಚುಚ್ಚೈತೆ. ಕಿವಿನೂ ಚುಚ್ಚೈತಾ? ಇದಾ ಕರೆಕ್ಟ್. ಮೂಗು ಕಿವಿ ತಾಳಿಗೆಲ್ಲ ಚುಚ್ಚಿದೀವಿ. ಇವಾಗ ನಮ್ಮ ಹೇಳ್ತಾ ಇರಮ್ಮಿ ಹಾಕಿದ್ಮೇಲೆ ಡ್ಯೂಟಿಗೂ ಜಾಸ್ತಿ ಚಂದ ಬರುತ್ತೆ ಅಂತ. ಚುಚ್ಚಿದಾಗಲೇ ಚೆನ್ನಾಗಿ ಕಾಣಿಸ್ತೈತೆ, ನಿಜವಾಗ್ಲೂ ಚುಚ್ಚಿದಾಗಲೇ ಚೆನ್ನಾಗಿ ಕಾಣಿಸ್ತೈತೆ. ಅದಕ್ಕೆ ಹೆಣ್ಮಕ್ಳುಗಳು ಮೂಗು ಚುಚ್ಚಿಸ್ಕೋಬೇಕು. ಗೈಸ್, ಏನೇ ನೀವು ಹೇಳಿದ್ರೆ ನಾನು ಮೂಗು ಚುಚ್ಚಿಸ್ಕೊಳ್ಳಲ್ಲ ಗೈಸ್. ಅರುಣ್ಗೆ ಅದು ಇಷ್ಟ ಇಲ್ಲ, ನಾನು ಅಷ್ಟೇ. ಸೊ ಇದು ಬಂದು ನಮ್ಮ ಲಕ್ಷ್ಮಿಯ ಮೂಗುತಿ ಹಾಕೋಣ ಗೈಸ್. ನಮ್ಮ ಲಕ್ಷ್ಮಿ ಹಾಕ್ಬಿಡ್ನಾ? ಹಾಕು, ಇದನ್ನ ನಾನೇ ಚುಚ್ಚಿಸ್ಕೋತೀನಿ. ಇದಿಲ್ಲೇ ತಗೊಂಡಿದ್ದಲ್ವಾ? ನೋಡಿ ಗೈಸ್, ಒಂದು ಕಡೆ ಹಾಕ್ಲೇ ಬೇಡವಾ? ಹಾಕು. ಸೊ ಇದು ಬಂದು ಬಿಂದಿಗೆ ವರಮಹಾಲಕ್ಷ್ಮಿಗೆಲ್ಲ ಕೂರ್ಸಕ್ಕಾಗಿದೆ, ಅಥವಾ ಏನಾದ್ರು ಒಂದು ಪೂಜೆ ಗೀಜೆ ಏನಾಗಿರಲಿ. ಸೊ ಮೇ ಬಿ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮೇ ಬಿ ಕಮ್ಮಿಂಗ್ ಇಯರ್ಸ್ ನಾನು ತಗೋತೀನಿ, ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರ್ ಯಾವಾಗ ಗೊತ್ತಿಲ್ಲ. ಬಟ್ ಲೆಟ್ಸ್ ಮ್ಯಾನಿಫೆಸ್ಟ್ ಫಾರ್ ದಿಸ್. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಕೆಟ್ ಲಿಸ್ಟ್ ಅಲ್ಲಿ ನಮ್ಮ 3 ಜನಕ್ಕೂ ಇದೆ, ನೋಡ್ಬೇಕು. ಚೆನ್ನಾಗಿ 4 ಲಕ್ಷನಾ? 3.5 4 ಆಗುತ್ತೆ. ಎಷ್ಟು ಕೆಜಿ ಇದೆ ಇದು? 1.5 ಇದೆ. ಲೇಟೆಸ್ಟ್ ಮೂರುವರೆಯಿಂದ 4 ಆಗುತ್ತೆ. ಅದೇ ಬೇಜಾರು ಗೊತ್ತಾ, ಇದನ್ನ ಕೂರಿಸ್ಬಿಟ್ಟು ಇದ್ರ ಮೇಲೆ ನಾವು ಸಾರಿ ಡ್ರೇಪ್ ಮಾಡ್ತೀವಲ್ಲ, ಈ ಒಂದು ಬಿಂದಿಗೆ ಮೇಲೆ ಕಾಣಿಸಲ್ಲ, ಇದು ಕಾಣಿಸಲ್ಲ. ಅದು ವಿತ್ ಸ್ಟೋನ್ ಇದೆ. ಹಾ, ವಿದೌಟ್ ಸ್ಟೋನ್. ವೆಯ್ಟ್ ಸೇಮ್ ಇದೆಯಾ? 50 ಗ್ರಾಮ್ ಡಿಫರೆನ್ಸ್ ಇದೆ. ಓಕೆ, ಅದೊಂದು ಸ್ವಲ್ಪ ಕತ್ತುದ್ದ ಇದೆ ಅನ್ಸುತ್ತೆ ಅದರದ್ದು. ಸೇಮೇನಾ? ಸಗದಾಗಿದೆ, ಚೆನ್ನಾಗಿದೆ. ಇದು ನೋಡಿ ಗೈಸ್, ಎಷ್ಟು ಸಕದಾಗಿದೆ. ಕೆಳಗಡೆ ಚೆನ್ನಾಗಿದೆ. ಆನೆ ಎಲ್ಲ 4 ಆನೆ. 4 ಆನೆ. ಎಷ್ಟು ಅಕ್ಕ ಗ್ರಾಮ್ ಇದು? ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ, ನಮಗೆ ಫುಲ್ ಸೆಟ್ಟೇ ಬೇಕಿತ್ತು. ಎಷ್ಟು ಗ್ರಾಮ್ ಇರ್ಬೋದು ಇದು? ಇಡು ಅಕ್ಕ ನೋಡೋಣ. ಎಲ್ಲಿಡ್ಲಿ? ये लेने का मेरे को दो छोटा छोटा दीप. ಓಕೆ ಗೈಸ್, ಇವಾಗ ನಮ್ಮ ಲಕ್ಷ್ಮಿಗೆ ತಾಳಿನ ಪೋಣಿಸ್ತಾ ಇದೀವಿ ನೋಡಿ. ಲಕ್ಷ್ಮಿಗೆ ಶೃಂಗಾರ ಮಾಡ್ತಾ ಇದೀವಿ ಗೈಸ್, ಅಲಂಕಾರ ಮಾಡ್ತಾ ಇದೀವಿ. ಚೆನ್ನಾಯ್ತಾ ನೋಡಮ್ಮಿ? ಕರೆಕ್ಟ್ ಆಯ್ತಾ? ಹಿಂಗೆ ಅಲ್ಲ? ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಇರುತ್ತೆ ಇಲ್ಲಿ.
ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಬೇರೆ ಮನೆಗೆ ಇನ್ನು ಹಾಕೊಂತೀನಿ ಅಂದ್ರೆ ಇಲ್ಲಿ ಸೈಡಿಗೆ ಮಣಿ ಹಾಕೊಡಲ್ವಾ? ಹಾಕೊಳ್ಳಿ 7-9 ಹೌದಾ? 13579 ಇದು 1-3-4 ಮೇಡಮ್ ಸಮ ಸಂಖ್ಯೆ ಹಾಕಂಗಿಲ್ಲ, ಬೆಸ ಸಂಖ್ಯೆ ಯಾವ್ದಾರ ಹಾಕಿ. ಏನು ಸಮ ಸಂಖ್ಯೆ? ಒಂದು ತಾಳಿಗೆ ಬರುತ್ತಲ್ಲ ಟೋಟಲ್ ಸ್ಲ್ಯಾಬ್ ನಿಮಗೆ ಒಂದು ಬರ್ಬೇಕು, ಇಲ್ಲ 3, 7, 5, 9, 11, 12, 15, 17 ಕೌಂಟ್ ಮಾಡಬೇಕು. ಟೋಟಲ್ 8 to 8. ಓಕೆನಾ? ಹಾ ಓಕೆ ಸರ್. ನೋಡಮ್ಮೆ. ಅಥವಾ ಅದೇ ಇಷ್ಟು ಕೊಡಿ ಸರ್, ನನಗೆ ಏನಾದ್ರು ಬೇಕಾದ್ರೆ ನಾನು ಬಿಚ್ಚಿಬಿಡ್ತೀನಿ. ತಗೊಂಡು ಅದು ನೀವು ಬಿಚ್ಕೋಬಹುದು. ಯಾವ ಸ್ಲ್ಯಾಬ್ ಬೇಕಂತ ನೀವು ಜೋಡಿಸಿ ಹೆಂಗೆ ಅದೇ ಹಂಗೆ ಮಾಡ್ತೀನಿ, ತಗೊಳ್ಳಿ, ಆ ಕೆಳಗಡೆ ಜೋಡಿಸಿ ಆ ಥರ ಮಾಡ್ತೀನಿ. ನೋಡಿ ಇಲ್ಲಿ ಇನ್ನೊಂದು ಲಕ್ಷ್ಮಿನ ನೋಡಿದ್ವಿ, ಹೆಂಗ್ ಚೆನ್ನಾಗೈತೆ. ಈ ಲಕ್ಷ್ಮಿಗೆ ಲಿಪ್ಸ್ಟಿಕ್ಕು ಮತ್ತು ಐಬ್ರೋಸ್ ಎಲ್ಲಾನು ಮಾಡಿಸಿದ್ದಾರೆ ಅಲ್ವಾ? ಮೂಗು ಎಷ್ಟು ಚೆನ್ನಾಗೈತೆ ನೋಡು, ದಪ್ಪ. ತೆಗಿಲಕ್ಕಲ್ವಾ? ಹಾಂ ಸರ್. ಲಕ್ಷ್ಮಿ, ಮಹಾಲಕ್ಷ್ಮಿ ಸಖತ್ತಾಗಿದೆ. ಸೊ ಫ್ರೆಂಡ್ಸ್, ನಮ್ಮ ಲಕ್ಷ್ಮಿಗೆ ತಾಳಿ ಪೋಣಿಸಿದ್ದಾಯಿತು. ಇವಾಗ ನನ್ನ ತಾಳಿ ಆಲ್ರೆಡಿ ಆಬ್ವಿಯಸ್ಲಿ ಪೋಣಿಸಿರೋದೇನೆ, ಬಟ್ ಒಂದು ಅವಳ ಬಿದೋಗಿದೆ, ಅದಕ್ಕೋಸ್ಕರ ಮತ್ತೆ ಪೋಣಿಸೋಣ. ಮೊದಲು ಮೆಣಸು ಮಾಡಿ ದೇವ್ರೆ ಎಷ್ಟು ಕೊಡಬೇಕು? ತಾಳಿ ಉಂಟಲ್ವಾ? ತಗೊಳ್ಳಿ ಸರ್. ಏನು? ನನಗೆ ನೀವು 3 ಸರ ಕೊಡಬೇಕು, ಇವ್ರ ಕಡೆ ಹಾಕೊಂಡಿದ್ದೀನಿ. ನೀವು 3 ಸಾವಿರ ಇವ್ರು ಕೊಟ್ಬಿಡಿ. ಕುಚ್ಚಿಗೆ ಅಷ್ಟೊಂದು ಆಗಿದೆ ಅನ್ಸುತ್ತೆ. ಕವಿತಾ 1000 ಟೋಟಲ್ 4000 ಇನ್ನೂ ಕೊಟ್ಟಿದ್ದೀನಿ. ಗೈಸ್, ನಂದು ಮಾಂಗಲ್ಯ ಚೈನ್ ಆಲ್ರೆಡಿ ಒಂದು ಸ್ವಲ್ಪ ಈಗದಲ್ಲ ಆ ಕಡೆ ಅಲ್ವಾ ನೋಡಿ, ಆಲ್ರೆಡಿ ಒಂದು ಸ್ವಲ್ಪ ಕಟ್ ಥರ ಆಗ್ತಾ ಇದೆ. ಅವ್ರು ಹೇಳ್ತವ್ರೆ ನಮ್ದು ತಾಳಿ ವೇಟ್ ಸ್ವಲ್ಪ ಜಾಸ್ತಿ ಇದೆಯಂತೆ, ಸೊ ಅದರಿಂದ ಜಗ್ಗುತ್ತೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಮಾಂಗಲ್ಯ ಚೈನ್ ಕೂಡ ರೆಡಿ ಆಗಿದೆ ನೋಡಿ ಇಲ್ಲಿ. ನನ್ನ ಬಟ್ಟೆನಲ್ಲಿ ಇವತ್ತು ಕಾಣ. ಮಮ್ಮಿ ಕರೆಕ್ಟ್ ಬಂದಿದೆಯಲ್ಲ, ರೆಡ್ ಬ್ಲ್ಯಾಕು ಮಾಂಗಲ್ಯ ಚೈನ್ಗೆ. ಥ್ಯಾಂಕ್ ಯು ಸರ್. ಮಾಂಗಲ್ಯ ಚೈನ್ ಗೈಸ್, ಇವಾಗ ನನ್ನ ಹಸ್ಬೆಂಡ್ ಬರ್ತಾರೆ, ಸ್ವಲ್ಪ ಕೋಪದಲ್ಲಿ ಬರ್ತಾರೆ, ಬಿಕಾಸ್ ಅವ್ರು ಬೇರೆ ಅಂಗಡಿಗೆ ಹೊರಟೋಗ್ಬಿಟ್ಟಿದ್ರು. ಅವ್ರಿಗೆ ಹೇಳ್ತೀನಿ ನನಗೆ ಹಾಕು. ಓಕೆ ಗೈಸ್, ಹೊಸ ಮಾಂಗಲ್ಯ ಚೈನ್ ತಗೊಂಡಿದ್ದೀನಿ. ಚಪ್ಪಲಿ ಬಿಚ್ಬೇಕು, ನೀವು ಚಪ್ಪಲಿ ಬಿಚ್ಬಿಟ್ಟು ಹಾಕಿ. ಹುಡ್ಕೊಂಡು ಹೋಗ್ಲಾ ಬೇರೆಯವ್ರನ್ನ? ಶುಭ ಮಾತಾಡ್ಬಿಟ್ಟು ನನಗೆ ಹಾಕಿ. ಈ ಕಡೆ ಬನ್ನಿ ನೀವು. ಈ ಕಡೆ ಬನ್ನಿ. ನೀನ್ ಯಾವಾಗ್ಲೂ ರೈಟಿಗೆ ಇರ್ಬೇಕು, ಪಾಕೆಟ್ ಹತ್ರ ಇರ್ಬೇಕು, ದುಡ್ಡು ಖರ್ಚು ಮಾಡಿಸ್ಬೇಕಲ್ಲ. ಖರ್ಚು ಮಾಡೋದು ಇವ್ರಲ್ಲ, ಪಾಕೆಟ್ ಹತ್ರನೇ ಇರ್ಬೇಕು. ಶುಭ ಮಾತಾಡ್ಬಿಟ್ಟು ಹಾಕಿ. ದೇವ್ರ ಒಳ್ಳೆ ಮುಡಿ ಕೊಡ್ಲಮ್ಮ. ಥ್ಯಾಂಕ್ ಯು. ಆಮೇಲೆ ಏನೋ ಇವರು ಗುಡ್ ನ್ಯೂಸ್ ಕೊಡ್ತವ್ರೆ. ಬೇಡ ಬೇಡ ಸರ್, ಏನ್ ಗುಂಡಿಸಿ ಬೇಡ ಸರ್, ಬೇಡ ಬೇಡ. ಹಾಂ, ಇನ್ಫಾರ್ಮ್ ಮಾಡ್ಬೇಕಿತ್ತು, ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮಿಷ್ಟ. ಅಮ್ಮ ಹತ್ರ ಒಂದು ಹ್ಯಾಂಡ್ ಮೇಡ್ ಹಾಕಂದು ಮಂಗಲ ಚೈನ್ ಗಟ್ಟಿ ಒಂದು 10 ವರ್ಷ ಬಳಕೆ ಬರುತ್ತೆ. 10 ವರ್ಷ ಮತ್ತೆ ಇಲ್ಲೇ ಬಾ. 10 ವರ್ಷ ಮಾಡಿಸ್ಕೊಂಡಿದ್ದಲ್ವ ಇದು? ಹೌದು, ನನ್ನ ಮದ್ವೆಲೆ. ಏನ್ರಿ ನೋಡ್ತಾ ಇದ್ದೀರಾ? ವಿಡಿಯೋಗೋಸ್ಕರ ನೋಡ್ತಾ ಇದ್ದೀನಿ. ಕ್ಯೂಟಿ ನೀನು. ಏನ್ ಗೊತ್ತಾ, ಇವೆಲ್ಲ ಈ ತರ ನೋಡ್ಕೊಂಡೆಲ್ಲ ಹೋಗ್ಬೇಕು, ಇದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು, ಇದಕ್ಕೆ ಇದು ತಗೊಳಕ್ಕೆ ಅಂದ್ರೆ ಜಾಸ್ತಿ ಕಷ್ಟಪಡ್ಬೇಕು, ಆಮೇಲೆ ನಾನು ತಗೋತೀವಿ. ಬಟ್ ದಿಸ್ ಆಕ್ಚುಲಿ ಗುಡ್, ಚೆನ್ನಾಗಿದೆ. ನಂಗೆ ಇದು ಪರ್ಸನಲ್ ಈ ಥರ ಬೀಡ್ಸ್ ಇಷ್ಟ ಆಗ. ಅಮ್ಮ ಹೆಂಗಿದೆ ಇದು? ಚೆನ್ನಾಗಿದೆ ಅಲ್ವಾ? ಯಾವುದು ತಗೋತಾ ಇಲ್ಲ, ಸುಮ್ಮನೆ ನೋಡ್ತೀವಿ. ನೀನು ಒಂದ್ ಕಡೆ ಬಂದ್ರೆ ಒಂದೇ ಐಟಮ್ ನೋಡಿರಲ್ಲ, ಬೇರೆ ಸ್ಕೆಚ್ ಹಾಕೊಂಡಿರ್ತೀಯ. ಏನ್ ನೋಡ್ದೆ? ಇಲ್ಲ ರೀ, ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡಿ 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 ಏನೋ ಬೇಡ ಅಂತ ಸುಮ್ಮನೆ ಇದ್ದೀನಿ. ಯಾಕೋ ಸುಳ್ಳು ಅನ್ಸ್ತಾ ಇತ್ತಲ್ಲ ಇದು ನಂಗೆ. ಯಾಕೋ ಒಂಥರ ನೀನ್ ಹೇಳೋದು ನಂಬಿಕೆನೆ ಬರ್ತಾ ಇಲ್ಲ ನನಗೆ. ಒಂದು ಅರ್ಧ ಕೆಜಿ ಚಿನ್ನ ತಗೊಂಡಿದ್ದೀನಿ, ಕೊಡಿಸ್ತೀರಾ? ಅರ್ಧ ಕೆಜಿ ಚಿನ್ನ ತಗೊಂಡಿದ್ದೀಯ? ತಗೋತೀನಿ, ಖಂಡಿತವಾಗ್ಲೂ ತಗೋತೀನಿ. ಇನ್ಸ್ಟಾಲ್ಮೆಂಟ್ ನೀವು ನೋಡ್ರಿ, ಬಿಂದಿಗೆ ನೋಡ್ರಿ, ಬಿಂದಿಗೆ ನಂಗೆ ಕರಿತೈತೆ, ಬಾ ನಾನು ತಗೊಂಡು ಬಾ ನೋಡ್ರಿ. ಇದೇನಿದು? ಚೆನ್ನಾಗಿದೆ. ಏನ್ರಿ ಸಮಾಚಾರ? ವರಮಹಾಲಕ್ಷ್ಮಿ ಹಬ್ಬ ಜೋರಾ? ನಾನು ಹೆಂಡ್ತಿಂಗ್ ಕೇಳ್ಬೇಕು. ನೀವು? ನಾನು ಹೆಂಡ್ತಿಂಗ್ ಹೇಳ್ತಾ ನನಗೆ. ನಿಮಗೇನು ಅನಿಸ್ತೈತೆ? ಅದೇ ನಾನು ಹೆಂಡ್ತಿಂಗ್ ಹೇಳ್ತಾ ನಂಗೆ. ಸರಿ, ನಾನು ಹೆಂಡ್ತಿದ್ ಬಿಡು, ನಿಮಗೆ ಹೆಂಗೆ ಅನಿಸ್ತೈತೆ? ರೈಟ್.
ನಾನು ಹೆಂಡತಿ ಲಕ್ಷ್ಮಮ್ಮ ಏನು ಹೇಳಿ ಓವರ್ ಆಕ್ಟಿಂಗ್ ಮಾಡಬೇಡ. ತೋರಿಸಿ ಸರ್. ಚೆನ್ನಾಗಿರೋದೊಂದು ಪಟ್ಟ ಅಂತ ತಗೋತೀನಿ ಹಂಗೆ. ಇವೆಲ್ಲ ಇದಿದೆಯಾ? ಓ ಅದು ಬೇಡಪ್ಪ, ತುಂಬ ಜಾಸ್ತಿ ಆಯ್ತದೆ ಅಲ್ವಾ? ಸಿಂಪಲ್ ಆಗಿ ಈ ಥರದ್ದು ಹಾಕೋ. ಈ ಥರದ್ದಲ್ಲ ರೀ, ಈ ಥರದ್ದು ಬಟ್ ಇದು ನಿಮ್ಗೆ ಅಷ್ಟು ರಬ್ಬರ್ ಥರನಾ ಸರ್ ಅದು? ರಬ್ಬರ್ ಮೆಟೀರಿಯಲ್ ಇದು. ಬೇಡ ಬೇಡ, ಹಾಂ ದಾರಾನೇ ಇರಲಿ. ಒಂದು ಕಾಲಿಗೆ ಹಾಕೋತ್ರಲ್ಲ ಸರ್? ಒಂದು ಕಾಲಿಗೆ ಹಾಕ್ತಾರೆ, ಒಂದು ಕಾಲಿಗೆ ಬರೋದು. ನೀನು ಜಾಸ್ತಿ ದೃಷ್ಟಿ ಹಾಕ್ಬಾರ್ದು, 2 ಕಾಲು ಹಾಕು. ಈ ನೀನು ಇರೋ ಟೈಮಲ್ಲಿ ನಂಗೆ ದೃಷ್ಟಿ ಎಲ್ರಿ ಆಗುತ್ತೆ. ಎಕ್ಸಾಕ್ಟ್ ಲಕ್ಷ್ಮಮ್ಮ. ನಿಮ್ಮಂತ ಹಸ್ಬೆಂಡ್ ಇದ್ರೆ ದೃಷ್ಟಿ ಆಗೋದು. ಜಾಸ್ತಿ ನಿಮಗೆ ಈ ಥರ ಇದು ಲೆಫ್ಟ್ ಕಾಲಿಗೆ ಹಾಕದಾ? ಯಾವ ಕಾಲಿಗೆ? ಸೊ ನಮ್ಮ ಮಹಾಲಕ್ಷ್ಮಿಗೆ, ನಮ್ಮ ಮುದ್ದು ಲಕ್ಷ್ಮಿಗೆ, ನಮ್ಮ ಬಂಗಾರಿ ಲಕ್ಷ್ಮಿಗೆ ಇವಾಗ ನಾವು ಮಾಂಗಲ್ಯ ಚಿನ್ನ ಮತ್ತೆ ಹಾಕ್ಬಿಟ್ಟು ಅರುಣಿಗೆ ತೋರಿಸೋಣ ಅಂತ ಹಾಕ್ತಾ ಇದ್ದೀವಿ. ನನಗೆ ಇವರು 2-3 ಅವಳ ಹಾಕಿದ್ದು, ನಾನು ಫುಲ್ ಹಾಕಿ ಚಂದ ಕಾಣಿಸುತ್ತೆ ಅಂತ ಅನ್ಕೊಂಡು ಇದರ ಫುಲ್ ಹಾಕ್ಸಿದ್ದೀನಿ. ಹಾಂ ಸರ್, ಹಿಂಗೆ ಇರಲಿ. ಹಾಂ ಚೆನ್ನಾಗಿ ಅದೇ ಆಗಿಲ್ಲ. ಒಂದು ಬೇಕಾದ್ರೆ ತೆಗೆದ್ಬಿಡ್ತೀನಿ. ಈಗ ತೆಗಿಲ್ಲ, ಹಂಗೆ ಇಲ್ಲ ಹಾಗೆ ಇರಲಿ ಸರ್. ಪ್ರೆಸ್ ಮಾಡಿ ಹಂಗೆ. ಹಾಂ ಸರಿ ಸರ್. ಅರುಣ್ ಅವರೇ, ನಮ್ಮ ಮಹಾಲಕ್ಷ್ಮಿನ ನೋಡಿ ಹೆಂಗೆ ಕಾಣಿಸ್ತೈತೆ? ಚೆನ್ನಾಗಿದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇದು ಫುಲ್ ಇರಲ್ಲ ಅಥವಾ ತೆಗೆದ್ಬಿಡ್ಲ? ಹಾಫೇ ಇರಲ್ಲ ಕರಿಮಣಿ? ಇಲ್ಲ, ಪೂರ್ತಿ ಇರ್ಲಿ ಬಿಡು. ಪೂರ್ತಿ ಇರಲಿ ಅಲ್ವಾ? ಬೇಕಾದ್ರೆ ತೆಗಿಬೋದು. ಮೂಗ್ಬಟ್ಟು ನೋಡಿದ್ರಾ? ತಗೊಂಡಿದ್ವಿ. ಮೂಗ್ಬಟ್ಟು ತಾಳಿ 2 ಮುಖವಾಡಕ್ಕೂ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಹೇಗೆ ಅನಿಸ್ತಿದೆ? ಹೋಗಿ ಬರ್ತೀವಿ ಅಂತ ಹೇಳ್ಬೇಕು ಚಿನ್ನದ ಅಂಗಡಿಗೆ ಬಂದ್ರೆ ಅಲ್ವಾ ಮೇಡಮ್? ಹೋಗಿ ಬರ್ತೀವಿ. ಖುಷಿ ಆಗ್ತಿದ್ಯಾ? ಸಂತೋಷ. ಇಲ್ಲ, ಇದು ನಮ್ಮ ತಂಗಿ ಕೊಡ್ಸಿರೋ ಗಿಫ್ಟ್. ನನ್ನ ತಂಗಿ ಚಿಕ್ಕ ತಂಗಿ ಕೊಡ್ಸಿದ್ದು ಗೃಹ ಪ್ರವೇಶಕ್ಕೆ. ನಮ್ಮಮ್ಮ ಕಾಮಾಕ್ಷಿ ದೀಪ ಕೊಡ್ಸಿದ್ರು. ಆಯಿತು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಬೇಬಿ ಇದು ಬೇಬಿ ಅಂದಿದ್ದೀನಿ ಗೈಸ್. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದು. ವಾವ್, ಸೂಪರ್ಗಿಂತ ಸೂಪರ್ ಆಗಿದೆ ಗೈಸ್ ಇದು.